SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕಬ್ಜಾ ಆದಮೇಲೆ ಚಂದ್ರು ಅವರ ಪ್ಯಾನ್ ಇಂಡಿಯಾ ಮಾರ್ಕೆಟ್ ಎಷ್ಟರ ಮಟ್ಟಿಗೆ ಆಗಿದೆ, ದೊಡ್ಡದಾಗಿದೆ ಅನ್ನುವಂಥ ವಿಚಾರ ಹೇಳೋದಾದರೆ? ಸರ್, ನನಗೆ ತಾಜ್ ಮಹಲ್ ಮಾಡಿದಾಗಲೇ ನೀವು ಮಾರ್ಕೆಟ್ ಕೊಟ್ಬಿಟ್ಟಿದ್ದೀರಾ. ತಾಜ್ ಮಹಲ್ ಮಾಡಿದಾಗಲೇ ನನ್ನನ್ನು ತಾಜ್ ಮಹಲ್ ಚಂದ್ರು ಅಂತ ಕರೆದು ಆಗೋಗಿದೆ. ಸೊ ಅದರಲ್ಲಿ ನನಗೆ ನೀವು ಮಾರ್ಕೆಟ್ ಸೃಷ್ಟಿ ಮಾಡಿದ್ದೀರಾ. ಕಬ್ಜಾನ ನಾನೇ ಪ್ಲ್ಯಾಟ್ಫಾರ್ಮ್ ಹಾಕ್ಕೊಂಡು ನಾನೇ ಇನ್ವೆಸ್ಟ್ ಮಾಡಿಕೊಂಡು ಒಂದು ಪ್ರಯತ್ನ ಪಟ್ಟಿದ್ದೀನಿ. ಅದರಲ್ಲಿ ಒಂದಷ್ಟು ಸಿಕ್ಕಿದೆ, ಗೆಲುವು ಸಿಕ್ಕಿದೆ, ಒಂದಷ್ಟು ಏನೇನೋ ಒಂದಷ್ಟು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರ್ಬೋದು, ಒಂದಷ್ಟು ಕನೆಕ್ಷನ್ ಸಿಕ್ಕಿರ್ಬೋದು. ಎಲ್ಲದನ್ನು ನಾವು ನೆಗೆಟಿವ್ ಆಗಿ ನೋಡೋಕ್ಕಾಗಲ್ಲ. ನನಗೆ ಹಿಂದಿಯಿಂದ ಕನೆಕ್ಷನ್ಸ್ ಇರ್ಬೋದು, ಬೇರೆ ಬೇರೆ ರಾಜ್ಯದ ಕನೆಕ್ಷನ್ ಸಿಕ್ಕಿದೆ, ಥಿಯೇಟ್ರದು ಡಿಸ್ಟ್ರಿಬ್ಯೂಷನ್ಸು, ಇವೆಲ್ಲವೂ ಪ್ಲಸ್ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಏನು ಸರಿ ಮಾಡ್ಕೊಂಡು ಮಾಡಬೇಕೋ ಮಾಡೋಣ. ಅಂದರೆ ಒಂದಿಷ್ಟು ಕಬ್ಜಾ ನಂತರ ಹೊಗಳಿಕೆನೂ ಸಿಕ್ತು, ಒಂದು ಸ್ವಲ್ಪ ತೆಗಿಲಿಕ್ಕೇನೂ ಸಿಕ್ತು. ಬಟ್ ಅದನ್ನು ನಾವು ಎರಡನ್ನೂ ಸರಿಯಾಗಿ ಸಮಾನಾಗಿ ತೊಗೊಳ್ಬೇಕಾಗುತ್ತೆ. ಬಟ್ ಇಷ್ಟೆಲ್ಲ ಆದಾಗ ನೆಕ್ಸ್ಟ್ ಇನ್ನೂ ಏನಾದರೂ ಕಬ್ಜಾ 2 ಏನಾದ್ರು ಬರುತ್ತಾ, ನಿರೀಕ್ಷೆ ಮಾಡ್ಬೋದು ಆಡಿಯನ್ಸು? ಏನಾದರೂ ಪ್ಲ್ಯಾನ್ ಇದೆಯಾ ಏನು ಅಂತ? ಸರ್, ಎಲ್ಲರೂ 100% ಒಳಗುವ ದೇವ್ರನ್ನೂ ಹೊಗಳಲ್ಲ ಸರ್. ನಮ್ಮ ಜನ ಅಂದರೆ ನಾವು ಎಲ್ಲರೂ ಸೇರ್ಕೋತೀವಿ ಸಮಾಜದಲ್ಲಿ. ದೇವ್ರನ್ನೂ 100% ಹೊಗಳ್ತೀವ ಸರ್. ಸೊ ದೇವ್ರಿಗೆ ಬಿಟ್ಟಿಲ್ಲ ನಾವು. ಇನ್ನು ನರಮಾನವರು ತೃಣ ಸಮಾನ ನಾವು 100% ನಮ್ಮನ್ನು ಹೊಗಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ರಾಂಗ್ ಅಲ್ವಾ ಸರ್? ಎಕ್ಸ್ಪೆಕ್ಟು ಮಾಡಬಾರ್ದಲ್ವ ಸರ್? ಎಸ್, ಕಬ್ಜಾ ನಾನು ಮಾಡಿದ್ದೀನಿ ಅಷ್ಟೇ, ನಾನು ಪ್ರಯತ್ನ ಮಾಡಿದ್ದೀನಿ. ಸೊ ನನ್ನನ್ನು ಇಷ್ಟಪಡೋರಿಗೆ ಚಂದ್ರು ತಾಜ್ ಮಹಲ್ ಮಾಡ್ತಿದ್ದು, ಚಂದ್ರು ಏನು ಮೇಕಿಂಗ್ ಮಾಡ್ಬಿಟ್ಟಾಗರು ಅಂತ ಇಷ್ಟಪಟ್ಟಿರೋರು ಇದ್ದಾರೆ. ನಮ್ಮ ಹಿತಶತ್ರುಗಳು, ಅಯ್ಯೋ ನನ್ನ ಮಗನ ಹಿಂಗೆಲ್ಲ ಮಾಡ್ಬಿಟ್ನಾ ಇವನು ಅಂತ ಕಾಲು ಎಳೆದಿರೋರು ಇದ್ದಾರೆ. ಇನ್ನೂ ತುಂಬ ಇಷ್ಟಪಡೋರು, ಚಂದ್ರು ಇನ್ನು ಸ್ವಲ್ಪ ಚೇಂಜ್ ಆಗಿದ್ರೆ ಅವ್ನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಿದ್ನಲ್ಲ ಅನ್ನೋರಿದ್ದಾರೆ. KGF ಬರೋಕ್ಕೆ ಮುಂಚೆ ಚಂದ್ರನೇ ಮಾಡಿಬಿಟ್ಟಿದ್ರಿ, ಇನ್ನೂ ಲೆವೆಲ್ಗೆ ಹೋಗ್ಬಿಡೋದಲ್ಲ ಅನ್ನೋರು ಇದ್ದಾರೆ. ಎಲ್ಲವೂ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಎಲ್ಲವೂ ಅಕ್ಸೆಪ್ಟ್ ಮಾಡಿಕೊಂಡು ನೋಡಿಕೊಂಡು ನಾನು ಯಾವಾಗಲೂ ಹಂಗೇನೆ. ನನಗೆ ಆವಾಗಲೇ ಯಾರೋ ಕೇಳಿದ್ರಲ್ಲ, ಈಗ ನೀವು ಟ್ರೋಲ್ ನನಗೆ ಗೊತ್ತಿಲ್ಲ ಅದು. ಹೌದಾ ನನಗೆ ಟ್ರೋಲ್ ಮಾಡ್ತಾರಾ ಸರ್? ಮಾಡ್ತಾರಾ? ನಂಗೆ ಗೊತ್ತಿಲ್ಲ. ಟ್ರೋಲ್ ಅನ್ನೋದು ಎಲ್ರಿಗೂ ಮಾಡ್ತಾರೆ ಟ್ರೋಲ್ ಅನ್ನೋದು. ಕಂಟೆಂಟ್ ಸಿಕ್ಬಿಟ್ರೆ ಟ್ರೋಲೇ ಮಾಡೋದು, ಇನ್ನೇನು ಅನ್ನ ಸಾಂಬಾರು ಮಾಡೋಕ್ಕಾಗುತ್ತಾ? ಸೊ ಹಂಗಾಗಿ ನಾನು ಟ್ರೋಲ್ನೇನು ನೋಡಲ್ಲ. ನಾನು ಆಮೇಲೆ ಕೆಟ್ಟದ್ದು ಕಡೆ ನಾನು ಹೋಗಲ್ಲ. ಕೆಟ್ಟವ್ರು ನನ್ನ ಹತ್ರ ಇರಲ್ಲ, ನೆಗೆಟಿವ್ ಪರ್ಸನ್ಸ್ ನನ್ನ ಹತ್ರ ಇರಲ್ಲ. ಹಾಗಾಗಿ ನಾನು ನೆಗೆಟಿವ್ ಕಡೆ ಹೋಗಲ್ಲ ಸರ್. ನಾನು ಟ್ರೋಲ್ ನೋಡಲ್ಲ ಸರ್. ನಾನು ಟ್ರೋಲೇ ನೋಡಲ್ಲ, ಕಮೆಂಟೇ ನೋಡಲ್ಲ. ನಂದು ಸಿನಿಮಾ ಮಾಡೋದು ಕೆಲಸ ನಂದು. ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ಟ್ರೋಲ್ ಮಾಡ್ತಾರೆ ಅಂತಂದರೆ ನಿಮ್ಗೆ ಗೊತ್ತಲ್ಲ ಸರ್, ಪಾಪ ನಾವು ಪದೇ ಅವ್ರು ಯಾಕೆ ಮಾತಾಡೋದು? ಅದು ಅವ್ರ ಕೆಲಸ, ಇದು ನಮ್ಮ ಕೆಲಸ. ನಾವು ಮಾಡ್ಕೊಂಡು ಹೋಗ್ತಿರ್ಬೇಕು. ನಾನು ಒಳ್ಳೆ ಸಿನಿಮಾ ಮಾಡಿದಾಗ ಅವರೇ ಒಳ್ಳೆದಾಗಿ ಟ್ರೋಲ್ ಮಾಡ್ತಾರೆ. ನಾನು ಇನ್ನೊಂದು ಒಳ್ಳೆ ಸಿನಿಮಾ ಮಾಡಿದಾಗ ಸರ್, ತಾಜ್ ಮಹಲ್ ಮಾಡಿದಾಗ ಹೊಗಳಿದ್ದು ಇವರೇ, ಮೈಲಾರಿ ಮಾಡೋ ಹೊಗಳಿದ್ದು ಇವರೇ. ಸೊ ಇವಾಗ ತಪ್ಪಾದಾಗ ಅವರೇ ಒಂಚೂರು ಟ್ರೋಲ್ ಮಾಡ್ತಾರೆ. ಅದನ್ನು ತಿದ್ಕೋಬೇಕು. ನಾವು ತಿದ್ಕೊಂಡು ಇನ್ನೊಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಡೆಫಿನೆಟ್ಲಿ ಅವರೇ ಇನ್ನೊಂದು ಬೇರೆ ಥರ ಟ್ರೋಲ್ ಮಾಡ್ತಾರೆ, ಒಳ್ಳೆ ಥರವಾಗಿ ಟ್ರೋಲ್ ಮಾಡ್ತಾರೆ. ಸೊ ನಾನು ಅದ್ರ ಬಗ್ಗೆ ಕಮೆಂಟು ಮಾಡಲ್ಲ, ನಾನು ರಿಯಾಕ್ಟು ಮಾಡಲ್ಲ. ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಟ್ರೋಲ್ಗಳನ್ನ ನೋಡಲ್ಲ, ಕೆಟ್ಟದ್ದನ್ನು ಕೇಳಲ್ಲ, ಟ್ರೋಲ್ಗಳನ್ನ ನೋಡಲ್ಲ. ಇದು ಆರ್ ಚಂದ್ರು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.